ಜೀವಾಮೃತವನ್ನು ತಯಾರಿಸುವುದು ಸುಲಭವಾದರೂ ಸರಿಯಾದ ಅನುಪಾತ ಮತ್ತು ವಿಧಾನವನ್ನು ಅನುಸರಿಸುವುದು ಮುಖ್ಯ. ಜೀವಾಮೃತ ತಯಾರಿಕೆಗೆ ಬೇಕಾಗುವ ವಸ್ತುಗಳು: ತಾಜಾ ಹಸುವಿನ ಗೊಬ್ಬರ. ಸ್ಥಳೀಯ ಹಸುವಿನ ತಾಜಾ ಗೊಬ್ಬರವನ್ನು ಬಳಸುವುದು ಉತ್ತಮ. ಹಸುವಿನ ಮೂತ್ರ. ತಾಜಾ ಹಸುವಿನ ಮೂತ್ರವನ್ನು ಬಳಸಿ. ನೀರು. ಶುದ್ಧ ನೀರನ್ನು ಬಳಸಿ. ಬೇರೆಸಲು ಬೇಕಾದ ಪಾತ್ರೆ. ದೊಡ್ಡ ಪಾತ್ರೆ ಅಥವಾ ಡ್ರಮ್ ಬೇಕಾಗುತ್ತದೆ. ಕಲಚುವ ಸಲಕರಣೆ. ದೊಡ್ಡ ಕೋಲು ಅಥವಾ ಮಿಕ್ಸರ್ ಬಳಸಬಹುದು. ಜೀವಾಮೃತ ತಯಾರಿಸುವ ವಿಧಾನ: 1. ಪಾತ್ರವನ್ನು ಸ್ವಚ್ಛಗೊಳಿಸಿ. ಬಳಸುವ ಪಾತ್ರವನ್ನು ಚೆನ್ನಾಗಿ ಸ್ವಚ್ಛಗೊಳಿಸಿ. 2. ನೀರು ಹಾಕಿ ಪಾತ್ರಕ್ಕೆ ನೀರು ತುಂಬಿಸಿ. 3. ಗೊಬ್ಬರ ಮತ್ತು ಮೂತ್ರ ಬೆರೆಸಿ. ನೀರಿಗೆ ಗೊಬ್ಬರ ಮತ್ತು ಮೂತ್ರವನ್ನು ಸೇರಿಸಿ ಚೆನ್ನಾಗಿ ಕಲಸಿ. 4. ಕಲಚುವುದು. ಪ್ರತಿದಿನ ಒಮ್ಮೆ ಈ ಮಿಶ್ರಣವನ್ನು ಚೆನ್ನಾಗಿ ಕಲಚಿ. 5. ಸುಮಾರು 15 ದಿನಗಳ ನಂತರ 15 ದಿನಗಳ ನಂತರ ಜೀವಾಮೃತ ಬಳಸಲು ಸಿದ್ಧವಾಗುತ್ತದೆ. ಜೀವಾಮೃತವನ್ನು ಹೇಗೆ ಬಳಸುವುದು? ಸಸ್ಯಗಳ ಬೇರುಗಳ ಬಳಿ. ಸಸ್ಯಗಳ ಬೇರುಗಳ ಬಳಿ ಜೀವಾಮೃತವನ್ನು ಹಾಕುವುದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚುತ್ತದೆ. ಸಸ್ಯಗಳ ಎಲೆಗಳ ಮೇಲೆ. ಸಸ್ಯಗಳ ಎಲೆಗಳ ಮೇಲೆ ಸಿಂಪಡಿಸುವುದರಿಂದ ರೋಗ ಮತ್ತು ಕೀಟಗಳನ್ನು ತಡೆಯಬಹುದು. ಜೀವಾಮೃತದ ಪ್ರಯೋಜನಗಳು: ಮಣ್ಣಿನ ಫಲವತ್ತತೆ ಹೆಚ್ಚಿಸುತ್ತದೆ. ಸಸ್ಯಗಳ ಬೆಳವಣಿಗೆಯನ್ನು ವೇಗಗೊಳಿಸುತ್ತದೆ. ರೋಗ ಮತ್ತು ಕೀಟಗಳನ್ನು ತಡೆಯುತ್ತದೆ. ಪರಿಸರ ಸ್ನೇಹಿ. ಗಮನಿಸಿ: ಜೀವಾಮೃತ ತಯಾರಿಸುವಾಗ ಮತ್ತು ಬಳಸುವಾಗ ಸ್ವಚ್ಛತೆ ಕಾಪಾಡುವುದು ಮುಖ್ಯ. ಹೆಚ್ಚಿನ ಮಾಹಿತಿಗಾಗಿ ಯೂಟ್ಯೂಬ್ನಲ್ಲಿ ಜೀವಾಮೃತ ತಯಾರಿಕೆ ಕುರಿತು ಹಲವಾರು ವಿಡಿಯೋಗಳು ಲಭ್ಯವಿದೆ. ಸ್ಥಳೀಯ ಕೃಷಿ ವಿಶ್ವವಿದ್ಯಾಲಯ ಅಥವಾ ಕೃಷಿ ಇಲಾಖೆಯನ್ನು ಸಂಪರ್ಕಿಸಿ. ಡಿಸ್ಕ್ಲೇಮರ್: ಈ ಮಾಹಿತಿ ಕೇವಲ ಮಾರ್ಗದರ್ಶನಕ್ಕಾಗಿ ಮಾತ್ರ. ಯಾವುದೇ ತೊಂದರೆ ಉಂಟಾದಲ್ಲಿ ತಜ್ಞರ ಸಲಹೆ ಪಡೆಯಿರಿ. ಕನ್ನಡದಲ್ಲಿ ಹೆಚ್ಚಿನ ಮಾಹಿತಿಗಾಗಿ ನೀವು ಈ ಲಿಂಕ್ಗಳನ್ನು ನೋಡಬಹುದು. ಅಮಾನ್ಯ URL ಅನ್ನು ತೆಗೆದುಹಾಕಲಾಗಿದೆ. Link to YouTube. ನಿಮಗೆ ಇನ್ನೇನು ಸಹಾಯ ಮಾಡಬಹುದು?